ನಮಸ್ಕಾರ ಗೆಳೆಯರೆ. ಈ ಬಾರಿ ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇವೆ ನಾವು. ಅಂದರೆ ನಮ್ಮ ಬಿಸಿ ಸುದ್ದಿ ಯಾವಾಗಲೂ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ವಿಚಾರಗಳನ್ನು ನಾವು ತಗೊಂಡು ಬರ್ತಾ ಇದ್ದೀವಿ. ಈ ಬಾರಿ ನಮ್ಮ ಜೊತೆಗೆ ರವೀಂದ್ರ ಅವರೊಬ್ಬರು ಸರ್ ಕೂತ್ಕೊಂಡಿದ್ದಾರೆ. ಬಹುತೇಕ ಈ ಸತಿ ಮಾತಾಡೋದು ಏನಂತ ಹೇಳಿದ್ರೆ BCA ಆದಮೇಲೆ MCAಗೆ ಹೋಗಬೇಕು ಅಂತ, MCAಗೆ ಹೋಗಬೇಕು ಅಂತ ಓಡಾಡ್ತಾರೆ. ಈಗ ಆಲ್ರೆಡಿ ಏನೋ ಅದು CET ಮುಗಿದೋಗಿದೆ, ಕೆಲವರು ಸಿಕ್ಕಿದ್ದಾವೆ, ಕೆಲವ್ರಿಗಿಲ್ಲ. ಉದ್ದೇಶ ಏನಂತ ಹೇಳಿದ್ರೆ BCA ಮಾಡ್ಕೊಂಡಿದ್ದ ತಕ್ಷಣವೇ MCAಗೆ ಹೋಗ್ಬೇಕಂತ, ಅಥವಾ MCAನೇ ನಮ್ಮ ಲೈಫಿಗೆ ಒಂದಿದ. ಅದ್ರ ನಡುವೆ ನನಗೊಂದಿದೆ ಸರ್ ಪ್ರಶ್ನೆ. ಏನಂತ ಹೇಳಿದ್ರೆ ಈಗ AI ಅಂತ ಬಂದಿದೆ, ಕೃತಕ ಬುದ್ಧಿಮತ್ತೆ ಅಂತ, ಅಂದರೆ ಕಂಪ್ಯೂಟರ್. ಆಮೇಲೆ ಅದರ ನಡುವೆ ಇನ್ನೂ ಒಂದು ಇದೆ IT, ನಾನ್ IT ಅಂತ. IT ಓದೋರು ಹೋಗಿದ್ದಾರೆ, ನಾನ್ IT ಹೋಗಿದ್ದಾರೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂದರೆ BCA ಮಾಡ್ಕೊಂಡಿರೋ ವಿದ್ಯಾರ್ಥಿಗಳಿಗೆ, MCAಗೆ ಹೋಗೋದು ಅಂತ ವಿದ್ಯಾರ್ಥಿಗಳಿಗೆ ನಮ್ಮ ಜೊತೆಗೆ ರವೀಂದ್ರ ಸರ್ ಅವರು ಅವರ ವಿಚಾರವನ್ನು, ಅವ್ರದ್ದು ಏನು ಅನ್ನೋದನ್ನು ಅವರ ಬಾಯಿಂದ ಮೂಲಕನೇ ಅವರೇ ಹೇಳ್ತಾರೆ ಏನಂತ ಹೇಳಿ. ಈ ಅಷ್ಟು ವಿಚಾರಗಳ ಬಗ್ಗೆ ಅವ್ರ ಜೊತೆಗೆ ನಾವು ಚರ್ಚೆ ಮಾಡೋಣ. ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಾನು ರವೀಂದ್ರ, ಬಿಟ್ಸ್ ಹೈಟೆಕ್ ಕಾಲೇಜಿನ ಸಂಸ್ಥಾಪಕ ಮತ್ತು ವೈಸ್ ಪ್ರಿನ್ಸಿಪಲ್. BCA ಒಂದು ಪ್ರೊಫೆಷ್ನಲ್ ಡಿಗ್ರಿ. ಈ BCA ಆದಮೇಲೆ ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಇಕ್ವಲೆಂಟ್ ಟು ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಬಂದು 4 ವರ್ಷ. ಬಟ್ BCA 3 ವರ್ಷದಲ್ಲಿ ಮಕ್ಕಳು ಅವರ ಏನು ಎಂಜಿನಿಯರಿಂಗ್ ಆದಮೇಲೆ ಏನು ಜಾಬ್ ಮಾಡ್ಬೋದು, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಆದಮೇಲೆ ಏನು ಜಾಬ್ ಮಾಡ್ಬೋದು, ಅದೇ ಜಾಬನ್ನು BCA ಆದಮೇಲೂ ಮಾಡ್ಬೋದು. ಆರ್ಥಿಕವಾಗಿ ಸಬಲರ ಅಲ್ಲದೆ ಇರೋವಂಥ ಮಕ್ಕಳು ಈ BCAನ ಆರಾಮಾಗಿ ಚೂಸ್ ಮಾಡ್ಬೋದು. ನನಗೆ ಇಂಜಿನಿಯರಿಂಗ್ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ವರಿ ಇಲ್ಲದೆ BCAನ ಅದೇ ಸೇಮ್ ಎಲ್ಲ ಸಬ್ಜೆಕ್ಟ್ಸು ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗಲ್ಲಿ ಏನು ಸಬ್ಜೆಕ್ಟ್ಸ್ ಇರುತ್ತೋ ಅದೇ ಸಬ್ಜೆಕ್ಟ್ಸು BCAನಲ್ಲಿ ಇರುತ್ತೆ. ಹಾಗಾಗಿ ಮಕ್ಕಳು ಆರಾಮಾಗಿ ಎಂಜಿನಿಯರಿಂಗ್ ಅಲ್ಲದೆ BCAನ ಚೂಸ್ ಮಾಡ್ಬೋದು. ವಾಟ್ ನೆಕ್ಸ್ಟ್ ಆಫ್ಟರ್ BCA ಅಂತ ಕೇಳ್ತಾ ಇದ್ದಾರೆ ಇವರು. BCA ಬಂದು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಕಂಪ್ಯೂಟರ್ ಸೈನ್ಸ್ ಡಿಗ್ರಿ. ಇದು ಆದಮೇಲೆ ಇವರು IT ಸೆಕ್ಟರ್ಗೆ ಹೋಗ್ಬೋದು. ಅಂದರೆ ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಮಾಡಿದ್ದಾದಮೇಲೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಳಗಡೆ ಇವರು ಜಾಬನ್ನು ಕಂಡ್ಕೋಬೋದು. ಅಂದರೆ ಡೆವಲಪ್ಮೆಂಟ್ ಜಾಬ್ ಆಗಿರ್ಬೋದು, ಅಥವಾ ಕನ್ಸಲ್ಟೆನ್ಸಿ ಜಾಬ್ ಆಗಿರ್ಬೋದು, ಏನೇ ಇರಲಿ. ಎಂಜಿನಿಯರಿಂಗ್ ಆದಮೇಲೆ ಏನೆಲ್ಲ ಮಾಡ್ಬೋದು, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಅದೆಲ್ಲ ಮಾಡ್ಬೋದು. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋಬೋದು. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಇವರು ಎಲಿಜಿಬಲ್. ಇದು ಒಂದು ಬ್ಯಾಚುಲರ್ ಡಿಗ್ರಿ ಆಗಿರೋದ್ರಿಂದ ಮಾಸ್ಟರ್ ಡಿಗ್ರಿಗೆ ಅವರು ನೆಕ್ಸ್ಟು MCAನಾದರೂ ಹೋಗ್ಬೋದು, MBAನಾದರೂ ಹೋಗ್ಬೋದು, MSc ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಡ್ಬೋದು, MSc ಇನ್ ಕಂಪ್ಯೂಟರ್ ಸೈನ್ಸ್ ಮಾಡ್ಬೋದು, MA ಮಾಡ್ಬೋದು, LLB ಮಾಡ್ಬೋದು. ಏನಾದರೂ ಅಂದರೆ ಆಫ್ಟರ್ ಬ್ಯಾಚುಲರ್ ಡಿಗ್ರಿ ಏನೆಲ್ಲ ಮಾಡ್ಬೋದು ಅದೆಲ್ಲ BCA ಆದಮೇಲೆ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ MCAಗೆ ಹೋಗಬೇಕು ಅಂದರೆ ಲಕ್ಷಾನುಗಟ್ಟಲೆ ಖರ್ಚಾಗುತ್ತೆ. ಅದ್ರ ಬದಲಾಗಿ ಅವರು ಇವಾಗ ಟೆಕ್ನಾಲಜಿನ ಬಳಸ್ಕೊಂಡು ಆನ್ಲೈನ್ MCA ಮಾಡ್ಕೋಬೋದು. ಈಗ ಸುಮಾರು ಯೂನಿವರ್ಸಿಟಿಗಳು ಆನ್ಲೈನ್ MCA ಪ್ರೊವೈಡ್ ಮಾಡ್ತಿದೆ. ಫಾರ್ ಎಕ್ಸಾಂಪಲ್ ಇಗ್ನಾ ಯೂನಿವರ್ಸಿಟಿ, ಆಮೇಲೆ ಜೈನ್ ಯೂನಿವರ್ಸಿಟಿ, ಆಮೇಲೆ ಇನ್ನೂ ಸಾಕಷ್ಟು ಯೂನಿವರ್ಸಿಟಿಗಳಿದ್ದಾವೆ. ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ ಎಲ್ಲ ಇದೆ. ಅವೆಲ್ಲ ಯೂನಿವರ್ಸಿಟಿನೂ ಆನ್ಲೈನ್ ಮಾಸ್ಟರ್ ಡಿಗ್ರೀಸ್ ಪ್ರೊವೈಡ್ ಮಾಡ್ತಾ ಇದೆ. ಸೊ ಅವರು ವೀಕ್ ಡೇಸಲ್ಲಿ ಜಾಬ್ ಮಾಡಿಕೊಂಡು ವೀಕೆಂಡಲ್ಲಿ ಈ ಮಾಸ್ಟರ್ ಡಿಗ್ರೀಸು ಮಾಡ್ಬೋದು. ಈ PGCETನೇ ಮಾಡಬೇಕು, PGCETನೇ ಬರೀಬೇಕು. ಈಗ ಮಾಸ್ಟರ್ ಡಿಗ್ರಿಗೆ ಹೋಗಬೇಕು ಅಂತಂದರೆ ಅವರು ರೆಗ್ಯುಲರ್ ಆಗಿ PGCET ಬರೆದು PGCETನಲ್ಲಿ ರ್ಯಾಂಕ್ ತೊಗೊಂಡು ಆಮೇಲೆ ಕೌನ್ಸಿಲಿಂಗಲ್ಲಿ ಮತ್ತೆ ಸೀಟನ್ನು ಚೂಸ್ ಮಾಡಿದ್ರೂ ಲಕ್ಷಾನುಗಟ್ಟಲೆ ಸುರಿಬೇಕಾಗತ್ತೆ. ಅದಕ್ಕೆ ನನ್ನ ಬೆಸ್ಟ್ ಸಜೆಷನ್ ಏನಪ್ಪ ಅಂದರೆ ಅವರು ಇನ್ಸ್ಟೆಡ್ ಆಫ್ ಗೋಯಿಂಗ್ ಥ್ರೂ ದಿಸ್ PGCET ದೇ ಕ್ಯಾನ್ ಆಪ್ಟ್ ಆನ್ಲೈನ್ ಮಾಸ್ಟರ್ ಡಿಗ್ರೀಸ್. ಇವಾಗ ಅವ್ರಿಗೆ ಬೇಕಾದ ಯೂನಿವರ್ಸಿಟಿಗಳು, ನಾನು ನ್ಯಾಷನಲ್ ಅಲ್ಲ ಅಂದರೆ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿನ ಮನೇಲಿ ಕೂತ್ಕೊಂಡು ಈ ಟೆಕ್ನಾಲಜಿ, ಇವಾಗೆಲ್ಲ 5G ಪ್ಲಸ್ ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿನ ಬಳಸ್ಕೊಂಡು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಮಷಿನ್ ಲರ್ನಿಂಗ್ ಬಂದಿದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಮಗೆ ಎಷ್ಟು ಅನುಕೂಲ ಇದೆ ಅಂದರೆ ನಾವು ಹೇಗೆ ಥಿಂಕ್ ಮಾಡ್ತೀವಿ ಹಾಗೆ ಮಷಿನ್ ಥಿಂಕ್ ಮಾಡುತ್ತೆ. ಅಂದರೆ ನಾವು ಸ್ಮಾರ್ಟ್ ಮಷೀನನ್ನು ಎವ್ರಿ ಡೇ ನಾವು ಸ್ಮಾರ್ಟ್ ಮಷೀನನ್ನು ಬಳಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್
ಮೊಬೈಲು, ಟ್ಯಾಬು ಇವೆಲ್ಲ ನಮ್ಗೆ ಇವಾಗೆಲ್ಲ ಸ್ಮಾರ್ಟ್ ಆಗಿದೆ ಅಂತಂದ್ರೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅದರಲ್ಲಿ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದಾನೆ. ಸೊ ಹಾಗಾಗಿ ಈ ಏಜಲ್ಲಿ ನಾವು ಮತ್ತೆ ಕಾಲೇಜಿಗೆ ಹೋಗಿ ಕಲಿಯುವಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಇವಾಗ ಕ್ಲೌಡ್ ಟೆಕ್ನಾಲಜಿ ಇದೆ, ಎಲ್ಲ ಇದು ನಮಗೆ ಡೇಟಾನು ಕ್ಲೌಡಲ್ಲೇ ಸಿಗುತ್ತೆ. ಈಗ ಅದಕ್ಕೋಸ್ಕರನೇ ಅದನ್ನು ಬಳಸ್ಕೊಂಡು ಅದೇ ಕ್ಲೌಡ್ ಪ್ಲಾಟ್ಫಾರ್ಮನ್ನು ಬಳಸ್ಕೊಂಡು ಈ ಮಾಸ್ಟರ್ ಡಿಗ್ರೀಸ್ ಆನ್ಲೈನ್ ಪ್ರೊವೈಡ್ ಮಾಡ್ತಿದ್ದಾರೆ. ಅಂದರೆ ಅವರು ಏನು ಕಾಲೇಜಿಗೆ ಹೋಗೇ ಕಲಿಬೇಕು ಅಂತ ಇಲ್ಲ, ಎಲ್ಲ ಡೇಟಾ ಅವ್ರಿಗೆ ಅವ್ರ ಸಿಸ್ಟಮಲ್ಲೇ ಬರ್ಬಿಡುತ್ತೆ, ಅವ್ರ ಕಂಪ್ಯೂಟರ್ನಲ್ಲೇ ಬಂದ್ಬಿಡುತ್ತೆ. ಸೊ ಅವರ ಫ್ಲೆಕ್ಸಿಬಲ್ ಟೈಮಲ್ಲಿ ಅವ್ರಿಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೆ ಆವಾಗ ಅವರು ಲಾಗಿನ್ ಆಗಿಬಿಟ್ಟು ಆ ವಿಡಿಯೋಸ್ನೆಲ್ಲ ಕೇಳಿಕೊಂಡು ಆನ್ಲೈನಲ್ಲೇ ಅವರು ಅಸೈನ್ಮೆಂಟು ಸಬ್ಮಿಟ್ ಮಾಡ್ಬೋದು, ಆನ್ಲೈನಲ್ಲೇ ಇಂಟರ್ನಲ್ಸ್ ಬರಿಬೋದು, ಆನ್ಲೈನಲ್ಲೇ ಎಕ್ಸಾಮ್ಸ್ ಕೂಡ ಬರಿಬೋದು. ಸೊ ದೇ ವಿಲ್ ಬಿ ಗೆಟಿಂಗ್ ಆನ್ಲೈನ್ ಸರ್ಟಿಫಿಕೇಟ್. ಅದರ ಜೊತೆಗೆ ಅವರ ಟೆಕ್ನಾಲಜಿನ ಅವರು ಇನ್ನೂ ಟೆಕ್ನಾಲಜಿನಲ್ಲಿ ಅಪ್ಡೇಟ್ ಆಗಬೇಕಂತಂದರೆ ಇನ್ ಅಡಿಷನ್ ಟು ಕರಿಕ್ಯುಲಮ್ ದೇ ಕ್ಯಾನ್ ಚೂಸ್ ಸರ್ಟಿಫಿಕೇಶನ್ ಕೋರ್ಸಸ್. ಅದಕ್ಕೆ ಕ್ಲೌಡ್ ಮೇಲೆ ಈಗ AWS ಇದೆ ಕ್ಲೌಡು, ಆಯಿತಾ, ಯಾವುದು ಗೂಗಲ್ ಕ್ಲೌಡ್ ಇದೆ, IBM ಕ್ಲೌಡ್ಸ್ ಇದೆ, ಯಾವ ಕ್ಲೌಡಲ್ಲಿ ಬೇಕಾದರೂ ಅವರು ಇದನ್ನು ಚೂಸ್ ಮಾಡಿಕೊಂಡು ಸರ್ಟಿಫಿಕೇಶನ್ ಎಲ್ಲ ಮಾಡ್ಕೋಬೋದು. ಎಲ್ಲ ಈಗ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಪ್ರೋಗ್ರಾಮಿಂಗ್ ಸರ್ಟಿಫಿಕೇಶನ್ ಎಲ್ಲ ಮಾಡ್ಕೊಂಡ್ರೆ ನನ್ ಕೇಳಿದ್ರೆ BCAನಲ್ಲೇ ಇನ್ನು ಸ್ಟಾರ್ಟಿಂಗಿಂದ ಒಂದು 3 years ಅಲ್ಲೇ ಸರ್ಟಿಫಿಕೇಶನ್ ಮಾಡ್ಕೋತಾ ಅವ್ರ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೋತಾ ಸರ್ಟಿಫಿಕೇಶನ್ ಮಾಡ್ಕೊಂಡ್ರೆ ದೋಸ್ ಆರ್ ಇಕ್ವಲೆಂಟ್ ಟು ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್. ಆವಾಗ ಇಮಿಡಿಯೇಟ್ ಆಗಿ ಫೈನಲ್ ಇಯರಲ್ಲಿ ಅವರು ಪ್ಲೇಸ್ಮೆಂಟ್ ಆಗಿಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜಲ್ಲಿ BCA ಇದು ಚಿತ್ರದುರ್ಗದಲ್ಲಿ BCA ಕಾಲೇಜ್ ಇದೆ, ಬಿಟ್ಸ್ ಹೈಟೆಕ್ ಕಾಲೇಜ್ ಅಂತ. ನಮ್ಮ ಕಾಲೇಜಲ್ಲಿ 100% ಪ್ಲೇಸ್ಮೆಂಟ್ ಮಾಡ್ತೀವಿ ನಾವು ಸ್ಟೂಡೆಂಟ್ಸಿಗೆ. ಯಾಕೆಂದರೆ ಸ್ಟಾರ್ಟಿಂಗಿಂದನೇ ಅವರಿಗೆ ಸರ್ಟಿಫಿಕೇಶನ್ ಕೋರ್ಸಸ್ ಮಾಡಿಸ್ಬಿಟ್ರೆ ಅವ್ರಿಗೆ ಯಾರು ಜಾಬ್ ಕೊಡಿಸೋದೇ ಬೇಡ, ಅವರಿಗೇ ಸಾಕಷ್ಟು ಆಫರ್ಸ್ ಎಲ್ಲ ಬರುತ್ತೆ ಸರ್. ಸರ್ ನನಗೆ ನೀವು ಹೇಳ್ತಿರೋದಲ್ಲ ಸರಿ, ಈಗ ಪೂರ್ತಿ ಹೇಳಿದರೆ ಅದೇನೋ ಯಾವುದು BCA ಮಾಡಿಕೊಡ್ರೆ MCA ಮಾಡ್ಕೊಂಡ್ರೆ ಆನ್ಲೈನಲ್ಲಿ ನೀವು ಓದ್ಬೋದು ಅಂತ ಮಾಡ್ಕೋಬೋದು, ಎಲ್ಲ ಸರಿ. ಆದರೆ ಜಾಬ್ ಏನು ಅಂತ, ಜಾಬ್ ಅದನ್ನೇ ಜಾಬು ವಾಟ್ ಇಸ್ ದ ಜಾಬ್? ಈಗ BCA ಮಾಡ್ಕೊಂಡಿದ್ದಾರೆಲ್ಲರೂ MCA ಮಾಡ್ಕೊಂಡ ತಕ್ಷಣ ಅವರು ಕಂಪ್ಯೂಟರ್ ಸಂಬಂಧಪಟ್ಟಂತದೇ ಕೆಲಸಕ್ಕೆ ಹೋಗ್ಬೇಕು ಅನ್ನೋದು ಒಂದು ಮೈಂಡ್ ಬಂದ ಅಂತ ಏನಿಲ್ಲ. ಒಂದು ಎರಡನೇದು, ಈಗ ನೀವೇ ಹೇಳ್ದಂಗೆ AI ಬಂದೋಗೈತೆ, ಬಂದೋಗಿದೆ. ಸೊ ಈಗ ಬಹಳಷ್ಟು ಜನ ಬಹಳಷ್ಟು ಕಡೆಗೆ IT BT ಒಳಗೆ ಕಿತ್ತಾಗ್ತದ್ರೆ ಕೆಲಸದಿಂದ. ಸೊ ವಾಟ್ ಇಸ್ ನೆಕ್ಸ್ಟ್ ಈಗಿಂದ ಬರ್ತಿರೋರಿಗೆ ಲೈಫ್ ಏನು? ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ನನ್ನ ಪ್ರೊಫೆಷನ್, ನಾನು ಲೆಕ್ಚರಿಂಗ್ ಅನ್ಕೊಳ್ಳಿ, ನಾನು ಅಪ್ಡೇಟ್ ಆಗಲಿಲ್ಲ ಅಂದ್ರೆ ಔಟ್ಡೇಟ್ ಆಗ್ತೀನಿ ಅಷ್ಟೇ, ಸಿಂಪಲ್. ನಾನು ಕೆಲಸದಲ್ಲಿ ಇವತ್ತಿನ ಕೆಲಸ ಹೆಂಗೆ ಅಂದರೆ, ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಆದರೆ ಸುಮ್ಮನೆ ಒಂದು ಕೆಲಸ ಇರುತ್ತೆ, ಆ ಕೆಲಸಕ್ಕೆ ದಿನ ಹೋಗ್ತಾನೆ, ಅದೇ ಕೆಲಸ ಮಾಡ್ತಾನೆ ಬರ್ತಾನೆ. ಇಲ್ಲಿ ಹೆಂಗಾಗುತ್ತೆ, IT ಫೀಲ್ಡಲ್ಲಿ ಹೆಂಗಾಗುತ್ತೆ, ನಾವು ಟೆಕ್ನಾಲಜಿ ಅಪ್ಡೇಟ್ ಆಗಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಎಜುಕೇಷನ್ ಫೀಲ್ಡಲ್ಲೇ ನಾನು ಲೆಕ್ಚರರ್ ಅಂದರೆ ನಾನು ಓದ್ಬೇಕಾದ್ರೆ ಯಾವುದೋ ಹಳೆ ಸಬ್ಜೆಕ್ಟ್ ಇರುತ್ತೆ, ಆ ಹಳೆ ಸಬ್ಜೆಕ್ಟ್ನ ಓದಿರ್ತೀನಿ ನಾನು. ಇವಾಗ ಹೊಸ ಸಬ್ಜೆಕ್ಟ್ ಬಂದಿದೆ, ಆ ಸಬ್ಜೆಕ್ಟ್ ನಾನು ಅಪ್ಡೇಟ್ ಆಗಲಿಲ್ಲ ಅಂದರೆ ನನ್ನನ್ನು ಯಾರು ಒಪ್ಕೊಳ್ಳೋದಿಲ್ಲ, ಔಟ್ಡೇಟ್ ಆಗ್ತೀನಿ ನಾನು. ಹಾಗೇನೆ ಮಕ್ಕಳು, ನೀವು ಹೇಳಿದ್ದು ಕರೆಕ್ಟು, ಈ ಮಕ್ಕಳು ಅಪ್ಡೇಟ್ ಆಗಬೇಕು. ಬರೀ ನನಗೆ ಯಾವುದೋ ಒಂದು ಸಾಫ್ಟ್ವೇರ್ ಜಾಬ್ ಸಿಕ್ಬಿಡ್ತು ಅಂತ ತಕ್ಷಣ ನನಗೆ ಎಲ್ಲ ಅವ್ನ ಲೈಫ್ ಸೆಟ್ಲ್ ಆಗಲಿಲ್ಲ. ಅವನು ಎವ್ರಿ ಡೇ ಟೆಕ್ನಾಲಜಿಗೆ ಅಪ್ಡೇಟ್ ಆಗ್ತಾ ಹೋಗ್ಬೇಕು. ಏನು ಟೆಕ್ನಾಲಜಿ ಬರುತ್ತೆ ಆ ಟೆಕ್ನಾಲಜಿ, ಕ್ಲೌಡ್ ಟೆಕ್ನಾಲಜಿ ಬರುತ್ತಾ ಅದಕ್ಕೆ ಅಪ್ಡೇಟ್ ಆಗಬೇಕು, ಬಿಗ್ ಡೇಟಾ ಬರುತ್ತಾ, ಡೇಟಾ ಅನಾಲಿಟಿಕ್ಸ್ ಬರುತ್ತಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತಾ, ಮಷಿನ್ ಲರ್ನಿಂಗ್ ಬರುತ್ತಾ, ಏನು ಬರುತ್ತೆ ಆ ಟೆಕ್ನಾಲಜಿಗೆ ಅವ್ನು ಅಪ್ಡೇಟ್ ಆಗ್ತಾ ಹೋಗ್ಬೇಕು. ಅಪ್ಡೇಟ್ ಆಗಲಿಲ್ಲ ಅಂದರೆ ಡೆಫಿನೆಟ್ ಆಗಿ ಔಟ್ಡೇಟ್ ಆಗ್ತಾನೆ, ಅದು ಕಿತ್ ಬಿಸಾಕ್ತಾರೆ. ಈಗ ಏನು ಉಪಯೋಗ ಆಗಲ್ಲ ಸರ್. ನೀವು ಹೇಳ್ತಾ ಇದ್ರಿ ಈಗ ಕೃತಕ ಬುದ್ಧಿಮತ್ತೆ ಬಂದ ಮೇಲೆ ಸಾವಿರಾರು ಜನ ತೆಗೆದಾಗ್ತದೆ. ಇಲ್ಲ, ಅದು ಸುಳ್ಳು. ಏನು ಅದು ಆಕ್ಚುಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಆ ಕೃತಕ ಬುದ್ಧಿಮತ್ತೆ ಬರ್ತಾ ಇರೋದ್ರಿಂದ ಬಹಳ ಜನನ ಈಗ ಆಲ್ರೆಡಿ ನಾವೇ ನೋಡ್ತಿದ್ವಿ. ಇನ್ಫೋಸಿಸ್ ಆಗಿರ್ಬೋದು, ಮತ್ತೊಂದು ಕಡೆಗೆ ಆಗಿರ್ಬೋದು, ಸಾವಿರಾರು ಜನದನ್ನ ತೆಗೆದಾಗ್ತದೆ. ಸರ್ ನಾನು ಅದಕ್ಕೆ ಒಂದು ಹೇಳ್ತೀನಿ, ನಿಮಗೆ ಒಂದು ರೀಸನ್ ಹೇಳ್ತೀನಿ, ನಿಮಗೆ ಗೊತ್ತಿದೆ ಅಂತ ಅನ್ಸುತ್ತೆ. ಇವು 20 ವರ್ಷದ ಹಿಂದೆ ಒಂದು ಇದು ಬಂತು, ಏನು ಕಂಪ್ಯೂಟರ್ಸ್ ಬಂದ ತಕ್ಷಣ ನಮ್ಗೆಲ್ಲ ಕೆಲಸ ಹೋಗ್ಬಿಡುತ್ತೆ, ನಮ್ಮನ್ನೆಲ್ಲ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ ಅಂತ ಒಂದು ದೊಡ್ಡ ರೆವಲ್ಯೂಷನ್ ಮಾಡಿದ್ರು. ಹೌದು, ಆಯ್ತಾ? ಅದು ಹೌದು, ಆಗ್ಲಿಲ್ಲ. ಯಾವುದನ್ನ ನೋ ಅಂತೀವಿ ಅದು ಮ್ಯಾಂಡೇಟರಿ ಆಗುತ್ತೆ. ಈಗ ಒಂದು 5 ವರ್ಷದ ಹಿಂದೆ ಮೊಬೈಲೇ ಬೇಡ, ಮೊಬೈಲಿಂದ ಎಲ್ಲ ಹಾಳಾಗ್ಬಿಡುತ್ತೆ, ಮೊಬೈಲ್ ಕೊಟ್ಬಿಟ್ರೆ ಮಕ್ಕಳೆಲ್ಲ ಹಾಳಾಗ್ಬಿಡ್ತಾರೆ ಅಂದ್ರೆ, ಈಗ ಎವ್ರಿ ಡೇ ನಾವು ಮೊಬೈಲ್ ಕೊಟ್ಟಿಲ್ಲ ಅಂದ್ರೆ ಮೊಬೈಲೇ ಬೇಕು. ಮೊಬೈಲ್ ಇಲ್ಲಿದ್ರೆ ಏನು ನಡೀತಾನೆ ಇಲ್ಲ. ಸೊ ಈ ನಾವು ವ್ಯವಸ್ಥೆನಲ್ಲಿ ಇದ್ದೀವಿ. ಹಾಗೇನೆ
ಈಗ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಅಂದ ತಕ್ಷಣನೇ ನಮ್ಗೆಲ್ಲ ಜಾಬ್ ಹೋಗ್ಬಿಡುತ್ತೆ, ಎಲ್ಲ ಕೆಲಸ ಅದೇ ಮಾಡ್ಬಿಡುತ್ತೆ ಅಂತ. ಸರ್ ಅದು ಸುಳ್ಳು. ಈಗ ಪ್ರತಿ 5 ವರ್ಷಕ್ಕೆ ಒಂದ್ಸಲ, ಈಗ ನೀವು ಹೇಳಿದ್ರಲ್ಲ, ಈಗ ಏನು ಅಷ್ಟು ಲಕ್ಷ ಜನನ್ನ ವೇವ್ ಆಫ್ ಮಾಡ್ತಿದ್ದಾರೆ, ಇಷ್ಟು ಲಕ್ಷ ಜನನ್ನ ವೇವ್ ಆಫ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಇದು ಪ್ರತಿ 5 ವರ್ಷಕ್ಕೆ ಒಂದ್ಸಲಿ ಆಗುತ್ತೆ ಸರ್. ಪ್ರತಿ 5 ವರ್ಷಕ್ಕೆ ಒಂದ್ಸಲಿ ಅವ್ರದ್ದು ಇದು ಹಾಗೆ ವೇವ್ ಆಫ್ ಮಾಡೇ ಮಾಡ್ತಿರ್ತಾರೆ. ಹಂಗಂತ ಈಗ ಹೊಸ ಹುಡುಗರಿಗೆ ಕೆಲಸ ಸಿಗ್ತಾ ಇದೆ, ಈಗ ನಮ್ಮ ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಆಗಿದೆ. ಈಗ ಇದೇ ರೆಸಿಷನ್ ನಡೀತಾ ಇದೆ, ಆದ್ರೂ ಪ್ಲೇಸ್ಮೆಂಟ್ ಆಗ್ತಿದೆ ಸರ್. ಈ ಜಳ್ಳನ್ನೆಲ್ಲ ತೆಗೆದಾಕ್ತಾರೆ, ಗಟ್ಟಿನೆಲ್ಲ ಮತ್ತೆ ಇಟ್ಕೊಳ್ತಾರೆ. ಅದೇ ನೀವು ಹೇಳ್ತಿರೋದೇ ಇನ್ನೊಂದು ನನಗೆ ಯೋಚನೆ ಬರ್ತಿರೋದೇನಂತ ಹೇಳಿದ್ರೆ, ಭಾಳ ಇಂಪಾರ್ಟೆಂಟು ಇನ್ನೊಂದು ಏನಂತ ಹೇಳಿದ್ರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳಿಗೆ, ಅಂದರೆ ಈ BCA ಅಥವಾ MCA ಮಾಡ್ಕೊಂಡಿರೋಂಥ ಮಕ್ಕಳಿಗೆ ನನಗೆ ಅನ್ಸೋದೇನಂತ ಹೇಳಿದ್ರೆ, ಈಗ ಇತ್ತೀಚೆಗೆ ಇನ್ನೊಂದು ಬಂದೋಗಿದೆ. ಸೊ IT ಮತ್ತು ನಾನ್ IT. ಸರ್ IT ನಾನ್ IT ಯಾವಾಗ್ಲಿಂದನೂ ಇದೆ. ನಾನ್ IT ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಲ್ಲದೆ ಇರೋದು. IT ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ನ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಕರೀತಾರೆ. ಮಾಹಿತಿ ತಂತ್ರಜ್ಞಾನ ಅಷ್ಟೇ ಅದು. ಈಗ ಇನ್ನ ಬೇರೆ ಎಲ್ಲ ಫೀಲ್ಡ್ ನ ಮತ್ತೆ ನಾನ್ IT ಅಂತ ಕರೆಯೋದು. ಅದ್ರ ಜೊತೆಗೆ ಇನ್ನೊಂದು ಬಂತು BT ಅಂತ, ಆಯ್ತಾ, ಬಯೋಟೆಕ್ನಾಲಜಿ ಅಂತ. ಅದೇ IT BT ನಾನ್ IT. ಬಯೋಟೆಕ್ನಾಲಜಿ ಗ್ಯಾರಂಟಿ ಅನ್ನೋದು ಬೇರೆ ಅಂತ ಒಂದು ಬಯೋಟೆಕ್ ಪಾರ್ಕೆ ಮಾಡಿದ್ರು. ಬಟ್ ಈಗ ಇತ್ತೀಚೆಗೆ ಈಗಿನ ಯಾವುದೇ ಒಂದು ಸರ್ ಸಡನ್ ಆಗಿ ನೀವು ಸಡನ್ ಚೇಂಜಸ್ ಏನಾದ್ರು ಮಾಡಕ್ ಹೋದ್ರೆ ನಿಮ್ ಬಾಡಿನೇ ಆಕ್ಸೆಪ್ಟ್ ಮಾಡಲ್ಲ. ನೀವು ಎವ್ರಿ ಡೇ ಬೆಳಗ್ಗೆ ಎದ್ದು ಟೀ ಕುಡಿತೀರಾ ಅಥವಾ ಕಾಫಿ ಕುಡಿತೀರಾ, ಸಾಯಂಕಾಲ ಕಾಫಿ ಕುಡಿತೀರಾ, ಅದನ್ನ ಸಡನ್ ಆಗಿ ಬಿಟ್ಟು ನೋಡ್ರಿ, ಸ್ವಲ್ಪ ಏನೋ ತಲೆಕೆಟ್ಟಾಗುತ್ತೆ, 10 ಸಲ ಕುಡಿಯೋದನ್ನ ನೀವು 5 ಸಲ ಮಾಡ್ಬೋದು, ಆಮೇಲೆ 3 ಸಲ ಮಾಡ್ಬೋದು, ಆಮೇಲೆ 2 ಸಲ ಮಾಡ್ಬೋದು. ಯಾವುದೇ ಅಂದ್ರೂ ಅಷ್ಟೇ, ಸಡನ್ ಆಗಿ ನಾವು ಏನೇ ಚೇಂಜಸ್ ನಮ್ಮ ಬಾಡಿನೇ ಆಕ್ಸೆಪ್ಟ್ ಮಾಡಲ್ಲ, ನಮ್ಮ ಬಾಡಿನೇ ರಿಯಾಕ್ಟ್ ಮಾಡಲ್ಲ. ಈಗ ಸರ್ ಇವರು ಆಲ್ಕೋಹಾಲ್ ಅಡಿಕ್ಟ್ ಆಗಿರ್ತಾರೆ, ಆಲ್ಕೋಹಾಲ್ ಒಂದೇ ಸಲ ಬಿಡ್ಲಿ ಅವ್ರು ಬೇಗ ಸತ್ತೋಗ್ತಾರೆ. ಸರ್ ನಿಮಗೆ ನನಗೆ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಈ ನನಗೆ ಅಷ್ಟು ಕಂಪ್ಯೂಟರ್ ಇದರಲ್ಲ ಕೇಳಿ ಸರ್, ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಏನಂತ ಹೇಳಿದ್ರೆ, ಏನಂತ ಹೇಳಿದ್ರೊಳಗೆ 2 ಇದೆ ಅಂತ ಕಾಣುತ್ತಲ್ಲ, ಏನು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್. ಕೋಡಿಂಗ್ ಡಿಕೋಡಿಂಗ್ ಅಂದ್ರೆ ಬಹುತೇಕ ಕೋಡಿಂಗ್ ಡಿಕೋಡಿಂಗ್ ಕಲ್ತ್ರೆ ಒಳ್ಳೇದಾ, ಈ ಮಾಮೂಲು ಕಂಪ್ಯೂಟರ್ ಮಾಡ್ಕೊಂಡು ಹೋಗ್ತಾರೆ, ಕಂಪ್ಯೂಟರೈಸ್ ಮಾಡ್ಕೊಂಡು ಹೋಗ್ತಾರೆ, ಅಂದ್ರೆ ಯಾವುದಕ್ಕೆ ಹೆಚ್ಚು ಒತ್ತು ಇನ್ನು ಫ್ಯೂಚರ್ ಇರೋದು ಅಂತ? ಸರ್ ಈಗ ಏನ್ ಗೊತ್ತಾ, ಕೋಡಿಂಗ್ ಡಿಕೋಡಿಂಗ್ ಅಲ್ಲ, ಕೋಡಿಂಗ್ ಅಷ್ಟೇ. ಡಿಕೋಡಿಂಗ್ ಏನು ಕೇಳ್ತಾರೆ ಅಂತ ಹೇಳ್ತೀನಿ ನಾನು. ಈ ಕೋಡಿಂಗ್ ಅಂದ್ರೆ ಪ್ರೋಗ್ರಾಮಿಂಗ್ ಅಂತ. ನಮ್ಮ ತಲೆಯನ್ನ ಯೂಸ್ ಮಾಡಿಕೊಂಡು, ನಮ್ಮ ಲಾಜಿಕಲ್ ಮೈಂಡ್ ಅನ್ನ ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡೋ ಅಂತದನ್ನ ಕೋಡಿಂಗ್ ಅಂತ ಕರಿತೀವಿ. ಅಂದ್ರೆ ಪ್ರೋಗ್ರಾಮಿಂಗ್. ನಾವು ಸ್ವಂತಕ್ಕೆ ಬರಿಬೇಕು. ಈಗ 2 ನಂಬರ್ಸ್ ಅನ್ನ ಆಡ್ ಮಾಡಬೇಕು ಅಂದ್ರೆ 2 ನಂಬರ್ಸ್ ಆಡ್ ಮಾಡೋದಕ್ಕೆ ನಾವು ಪ್ರೋಗ್ರಾಮ್ ಬರೆದ್ರೆ ಅದು ಕೋಡಿಂಗ್. ಅದಕ್ಕೆ ಸಾಕಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ. ಫಾರ್ ಎಕ್ಸಾಂಪಲ್ ಜಾವಾ ಪ್ರೋಗ್ರಾಮಿಂಗ್, ಪೈಥಾನ್ ಪ್ರೋಗ್ರಾಮಿಂಗ್, R ಪ್ರೋಗ್ರಾಮಿಂಗ್, C# ಪ್ರೋಗ್ರಾಮಿಂಗ್, .NET ಪ್ರೋಗ್ರಾಮಿಂಗ್, C ಪ್ರೋಗ್ರಾಮಿಂಗ್, C++ ಪ್ರೋಗ್ರಾಮಿಂಗ್, ವಿಜುವಲ್ C ಪ್ರೋಗ್ರಾಮಿಂಗ್, ಈ ತರ ಸಾಕಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ. ಅದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ಬರೀತಾರಲ್ಲ, ಅದು ಕೋಡಿಂಗ್. ಈ ಡಿಕೋಡಿಂಗ್ ಅನ್ನೋ ಪದನ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ನಾವೀಗ ಸೀಕ್ರೆಟ್ಸ್ ಏನಾದ್ರೂ ಇರುತ್ತೆ ಅಂದ್ರೆ ಅದನ್ನ ನಾವು ಕೋಡೆಡ್ ವರ್ಡ್ಸ್ ಅಲ್ಲಿ, ಈಗ ನಾನು ಮಾತಾಡಿದ್ದು ನಿಮಗೆ ಮಾತ್ರ ಅರ್ಥ ಆಗ್ಬೇಕು, ಇವರಿಗೆ ಅರ್ಥ ಆಗ್ಬಾರ್ದು ಅಂತ ಅನ್ಕೊಳ್ಳಿ ಇನ್ನೊಬ್ರಿಗೆ. ನಾನು ಕೋಡೆಡ್ ವರ್ಡ್ ಯೂಸ್ ಮಾಡ್ತೀನಿ, ನಾನೇನೋ ಸಾನೋ ಏನೋ ಸೇರ್ಸಿ ಮಾತಾಡ್ತೀನಿ, ಅಸ ಗಸ ಬಸ ಬಸ ಅಂತ ಏನೋ ಮಾತಾಡ್ತೀನಿ, ಅವ್ರಿಗೆ ಗೊತ್ತಾಗಲ್ಲ, ಇನ್ನೇನೋ ಕಸ ಪಸ ಅಂತಾರಲ್ಲ ಅಂತ ಅವ್ರಿಗೆ ಗೊತ್ತಾಗಲ್ಲ. ಅದೇ ಆಯ್ತಾ, ಅದನ್ನ ನೀವು ಡಿಕೋಡ್ ಮಾಡ್ಕೊಂಡು ಅರ್ಥ ಮಾಡ್ಕೋಬೇಕು. ದಟ್ ಈಸ್ ಕಾಲ್ಡ್ ಡಿಕೋಡಿಂಗ್. ಈಗ ನೀವು ಸೀಕ್ರೆಟ್ ಕೋಡ್ ಏನಾದರೂ ಈಗ ಚೇಂಜ್ ಮಾಡಿ ಸರ್, ನಾವೇನಾದ್ರೂ ಕಮ್ಯುನಿಕೇಷನ್ನಲ್ಲಿ ಈಗ ನಾವು ಟ್ರಾನ್ಸ್ಫರ್ ಮಾಡಬೇಕು ಒಂದು ಫೈಲಲ್ಲಿರೋ ಕಂಟೆಂಟು ನಾನು ಪರ್ಟಿಕ್ಯುಲರ್ ಪರ್ಸನ್ಗೆ ಮಾತ್ರ ಹೋಗ್ಬೇಕದು. ನಾನು ಕಳಿಸಿರೋ ಫೈಲು ನೀವು ಮಾತ್ರ ನೋಡಬೇಕು. ಬೇರೆ ಮಧ್ಯ ಯಾರಾದರೂ ಹ್ಯಾಕರ್ಸ್ ಅದನ್ನ ಹ್ಯಾಕ್ ಮಾಡಿ ನೋಡಿದ್ರು ಅಂದ್ರೆ ಅವರಿಗೆ ಗೊತ್ತಾಗಬಾರ್ದು ಇನ್ಫಾರ್ಮೇಶನ್. ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ಸೀಕ್ರೆಟ್ ಕೋಡನ್ನ ಆ್ಯಡ್ ಮಾಡಿಬಿಟ್ಟು ನಿಮಗೆ ಫೈಲ್ನ ಕಳಿಸ್ಕೊಡ್ತೀನಿ. ಆ ಸೀಕ್ರೆಟ್ ಕೋಡನ್ನು ನಾನು ಬೇರೆ ಮೀಡಿಯಾ ಯೂಸ್ ಮಾಡಿಕೊಂಡು ನಿಮಗೆ ಶೇರ್ ಮಾಡಿರ್ತೀನಿ, ದಿಸ್ ಈಸ್ ದ ಸೀಕ್ರೆಟ್ ಕೋಡ್ ಅಂತ. ಸೊ ಅದನ್ನು ಹಾಕ್ಬಿಟ್ಟು ನೀವು ಅಲ್ಗಾರಿದಮ್ ರನ್ ಮಾಡಿದ್ರೆ ಅದು ಡಿಕೋಡ್ ಆಗುತ್ತೆ. ಸೊ ಅವಾಗ ಒರಿಜಿನಲ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಸರ್ ಕಡೆಯದಾಗಿ ಹೇಳಿ, ನಂದೊಂದು ಪ್ರಶ್ನೆ. ಕೇಳಿ ಸರ್. ಏನು ಅಂತ ಹೇಳಿದ್ರೆ, ನಮ್ಮ BCA ಮತ್ತು MCA ಮಾಡ್ಕೊಂಡಿರೋರಿಗೆ, ಮಾಡಕ್ಕೆ ಹೋಗ್ತಿರೋರಿಗೆ
ಅವರಿಗೆ ಜಾಬ್ಗೆ ಸಂಬಂಧಪಟ್ಟಂಗೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಜಾಬ್ ಭಾಳ ಇಂಪಾರ್ಟೆಂಟ್. ಖಂಡಿತ. ಏನೇ ಆಗಿರ್ಬೋದು, ನಾವೇನೋ ಓದ್ಬೋದು, ಖಂಡಿತ ಅದು ಜಾಬ್ ಇಲ್ಲ ಅಂತ ಹೇಳಿದ್ರೆ ಭಾಳ ಇದೆ ಫ್ರಸ್ಟ್ರೇಷನ್ ಆಗಿರ್ತೀವಿ ನಾವು. ಸೊ ಹಾಗಾಗಿ ಆ ಮಕ್ಕಳಿಗೆ ಹೋಗುವಂಥ BCA ಮಾಡ್ಕೊಂಡಿರೋರು, MCA ಹೋಗಿರೋರು, ಅಥವಾ BCAಗೆ ಎಂಟ್ರಿ ಆಗ್ಬೇಕು ಅನ್ಕೊಂಡ್ರೆ, ಈಗ BCA ಅನ್ನೋದು ಮೊದಲು ಹೋಗ್ತಿರ್ಲಿಲ್ಲ ಯಾರು, ಈಗ BCA ಬಹಳಷ್ಟು ಜನ ಎಂಟ್ರಿ ಆಗ್ತದೆ. ಸೊ ಅಂಥವ್ರಿಗೆಲ್ಲರಿಗೂ ಒಂದು ಟಿಪ್ಸ್. ಸೊ ನೀವು ಈ ಥರ ಓದ್ಕೋಬೇಕು, ಈ ಥರ ಇದ್ರೆ ನೀವು ಮುಂದೆ ನಿಮಗೆ ಇದಾಗುತ್ತೆ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಖಂಡಿತ. BCA ಜೊತೆಗೆ ನಾನು ಹೇಳ್ತಿದ್ದೀನಲ್ಲ, ಅಕಾಡೆಮಿಕ್ಸ್ ಕಾನ್ಸಂಟ್ರೇಟ್ ಮಾಡಬಾರ್ದು. ಅಕಾಡೆಮಿಕ್ಸ್ ಹೆಂಗಿರುತ್ತೆ ಯಾವಾಗಲೂ ಅಂದರೆ ಒಂದು ಯೂನಿಫಾರ್ಮ್ ಆಗಿರುತ್ತೆ, ಒಂದು ಯೂನಿಫಾರ್ಮ್ ಆಗಿರುತ್ತೆ. ಯಾವುದೋ ಒಂದು ಕರಿಕ್ಯುಲಮ್ ಈಗಿನ ಇದನ್ನ ಟ್ರೆಂಡ್ ನೋಡಿಕೊಂಡು ಸೆಟ್ ಮಾಡಿರ್ತಾರೆ. ಬಟ್ ಆಫ್ಟರ್ 3 years ಅದೇ ಟೆಕ್ನಾಲಜಿ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ಅವರು ಏನ್ ಮಾಡಬೇಕು, ಈ ಮೊಬೈಲ್ ಫೋನನ್ನ, ಸ್ಮಾರ್ಟ್ ಫೋನನ್ನ ಬಳಸ್ಕೊಂಡು ಸರ್ಟಿಫಿಕೇಶನ್ ಕೋರ್ಸಸ್ ಮಾಡ್ಕೋಬೇಕು. ನಮ್ಮ ಮಕ್ಕಳಿಗೂ ಅದನ್ನೇ ಹೇಳೋದು ನಾವು. ಬರೀ ನೀವು ಬುಕ್ ವರ್ಮ್ ಆಗಬಾರ್ದು, ಅಥವಾ ಈ ಕರಿಕ್ಯುಲಮ್ಗೆ ಸೆಟ್ ಆಗಬಾರ್ದು. ನನ್ನ ಕರಿಕ್ಯುಲಮಲ್ಲಿ ನಾನು 90% ತೆಗೆದೆ, 95% ಬಂದೆ, 100% ತೆಗೆದೆ, ರ್ಯಾಂಕ್ ತೆಗೆದೆ ಅಂದರೆ ಇಟ್ಸ್ ಆಫ್ ನೋ ಯೂಸ್ ಇನ್ ಟೆಕ್ನಾಲಜಿ. ಟೆಕ್ನಾಲಜಿನಲ್ಲಿ ಮಾರ್ಕ್ಸ್ ಇಂಪಾರ್ಟೆಂಟೇ ಅಲ್ಲ. ಟೆಕ್ನಾಲಜಿನಲ್ಲಿ ಈಗ ಏನು ಟೆಕ್ನಾಲಜಿನಲ್ಲಿ ಈಗ ಅವನು ಅಪ್ಡೇಟ್ ಆಗಿದ್ದಾನೆ, ಏನು ಸರ್ಟಿಫಿಕೇಶನ್ ಮಾಡ್ಕೊಂಡಿದ್ದಾನೆ ಅನ್ನೋದೇ ಇಂಪಾರ್ಟೆಂಟ್. ಅವನು ಸರ್ಟಿಫಿಕೇಶನ್ ಮಾಡ್ಕೊಂಡಿದ್ರೆ 100% ಪ್ಲೇಸ್ಮೆಂಟ್ ಆಗ್ತಾನೆ. ಇದು ನನ್ನ ಅವರಿಗೆ ಕಿವಿ ಮಾತು. ಬರೀ BCA ಮಾತ್ರ ಮಾಡೋದಲ್ಲ, ಅದರ ಜೊತೆಗೆ ಇನ್ ಅಡಿಷನ್ ಟು BCA ದೇ ಹ್ಯಾವ್ ಟು ಟೇಕ್ ಸರ್ಟಿಫಿಕೇಶನ್ ಕೋರ್ಸಸ್ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಸೊ ಗೆಳೆಯರೆ, ಸರ್ ಹೇಳ್ದಂಗೆ ನೀವು ಬರೇ ಮಕ್ಕಿ ಓದೋದಲ್ಲ, ಆ ಓದೋದ್ರ ಜೊತೆಗೆ ಬೇರೆ ಬೇರೆ ವಿಷಯಗಳನ್ನು ಯಾವ ರೀತಿ ನಾವು ಅಪ್ಡೇಟ್ ಆಗಬೇಕು ಅನ್ನೋದ್ರ ಬಗ್ಗೆ ಭಾಳ ತುಂಬ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಸರ್ ನಮಸ್ಕಾರ. ನೀವು ಇಷ್ಟ ತನಕ ನಮ್ಮ ಜೊತೆ ಕುತ್ಕೊಂಡು ಈ BCA ಮತ್ತು MCA ಮಕ್ಕಳಿಗೆ ಮತ್ತು ಮುಂದೆ ಬರುವಂಥ ಹುಡುಗರಿಗೆ ಈ ಥರ ವಿಚಾರಗಳನ್ನ ಹೇಳ್ಕೊಟ್ಟಿದ್ದಕ್ಕೆ ನಮಸ್ಕಾರ ಸರ್. ಇದೊಂದು ಅವಕಾಶ ಅಂತ ಹೇಳ್ಕೊತೀನಿ ನಾನು. ಯಾಕೆಂದ್ರೆ ಮಕ್ಕಳಿಗೆ ಇನ್ಫಾರ್ಮೇಶನ್ ಹೋಗ್ಬೇಕು, ಬರೀ ಓದೋದಷ್ಟೇ ಅಲ್ಲ, ಅದರ ಜೊತೆಗೆ ಸರ್ಟಿಫಿಕೇಶನ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಮಾತು. ಥ್ಯಾಂಕ್ ಯು ವೆರಿ ಮಚ್.